ಮಾರ್ಚ್ 18 ರಿಂದ ಏಪ್ರಿಲ್ 2 ರವರೆಗೆ ನಡೆಯಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಕಾಗವಾಡ ತಾಲೂಕು ಆಡಳಿತವು ಸಂಪೂರ್ಣ ಸಿದ್ಧತೆ ಮಾಡಿಕೊಂಡಿದೆ. ಈ ಕುರಿತು ನಡೆದ ಪೂರ್ವಭಾವಿ ಸಭೆಯಲ್ಲಿ ತಹಶೀಲ್ದಾರ್ ರವೀಂದ್ರ ಹಾದಿಮನಿ ಮತ್ತು ಬಿಇಒ ಪಂಡುರಂಗ ಮದಭಾಪಿ ಅವರು ಮಾಹಿತಿ ನೀಡಿದರು. ವಿದ್ಯಾರ್ಥಿಗಳ ಸಂಖ್ಯೆ ಒಟ್ಟು 2511 ವಿದ್ಯಾರ್ಥಿಗಳು, 1269 ಬಾಲಕರು, 1242 ಬಾಲಕಿಯರು ಪರೀಕ್ಷೆ ಬರೆಯಲಿದ್ದಾರೆ. ಪರೀಕ್ಷಾ ಕೇಂದ್ರಗಳು ಮೋಳೆ, ಐನಾಪುರ, ಉಗಾರ, ಶಿರಗುಪ್ಪಿ, ಕಾಗವಾಡ ಮತ್ತು ಶೇಡವಾಡ ಸೇರಿದಂತೆ ಒಟ್ಟು 6 ಕೇಂದ್ರಗಳನ್ನು ಗುರುತಿಸಲಾಗಿದೆ. ಭದ್ರತೆ ಮತ್ತು ಪಾರದರ್ಶಕತೆ ನಕಲು ತಡೆಯಲು ಎಲ್ಲ ಕೇಂದ್ರಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. ತಾಲ್ಲೂಕು ಮಟ್ಟದ 3 ಜಾಗೃತ ತಂಡಗಳು ಹಾಗೂ 144 ಕಲಂ ಜಾರಿಗೊಳಿಸುವ ಮೂಲಕ ಬಿಗಿ ಕ್ರಮ ಕೈಗೊಳ್ಳಲಾಗಿದೆ. ಸೌಲಭ್ಯಗಳು: ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರು, ಶೌಚಾಲಯ ಹಾಗೂ ವಿಶೇಷಚೇತನರಿಗೆ ರ್ಯಾಂಪ್ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿ ಕೇಂದ್ರದಲ್ಲಿ ವಿದ್ಯಾರ್ಥಿನಿಯರ ನೆರವಿಗಾಗಿ ಒಬ್ಬ ಆರೋಗ್ಯ ಸಹಾಯಕಿಯನ್ನು ನೇಮಿಸಲಾಗಿದೆ. ಪರೀಕ್ಷಾ ಕೇಂದ್ರದ ಸುತ್ತಲಿನ ಅಕ್ರಮ ಚಟುವಟಿಕೆಗಳನ್ನು ತಡೆಗಟ್ಟಲು ಮತ್ತು ಶಾಂತಿಯುತವಾಗಿ ಪರೀಕ್ಷೆ ನಡೆಸಲು ಅಧಿಕಾರಿಗಳ ತಂಡ ಸನ್ನದ್ಧವಾಗಿದೆ ಎಂದು ಬಿಇಒ ತಿಳಿಸಿದ್ದಾರೆ. ಒಟ್ಟು ವಿದ್ಯಾರ್ಥಿಗಳು ಫ್ರೆಶ್ ವಿದ್ಯಾರ್ಥಿಗಳು ಇದೇ ವರ್ಷ ಇರುವಂತದ್ದು 2246, ರಿಪೀಟರ್ ಇರುವಂತದ್ದು 39, ಪ್ರೈವೇಟ್ ಕ್ಯಾಂಡಿಡೇಟ್ಗಳು 39 ಹಾಗೂ ರಿಪೀಟರ್ ವಿದ್ಯಾರ್ಥಿಗಳು 222, ಒಟ್ಟು 2511 ವಿದ್ಯಾರ್ಥಿಗಳು ಈ ವರ್ಷದ ಪರೀಕ್ಷೆಯನ್ನು ಬರೆಯುತ್ತಿದ್ದಾರೆ. ಇದರಲ್ಲಿ ನಾವು 6 ಕೇಂದ್ರಗಳನ್ನ ಆಯ್ಕೆ ಮಾಡಿದ್ವಿ. ಆ 6 ಕೇಂದ್ರಗಳನ್ನ ಕಾಗವಾಡ, ಐನಾಪುರ, ಮೋಳೆ, ಶಿರಗುಪ್ಪಿ, ಶೇಡವಾಡ ಹಾಗೂ ಉಗಾರ್ಗೆ, ಇಲ್ಲಿ 6 ಕೇಂದ್ರಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯುತ್ತಿದ್ದಾರೆ. ಆ ಕೇಂದ್ರಗಳಲ್ಲಿ ನಾವು ಈಗಾಗಲೇ ಪರೀಕ್ಷಾ ಮಂಡಳಿಯ ನಿರ್ಣಯದ ಪ್ರಕಾರ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಅದೇ ರೀತಿ ವೆಬ್ ಕಾಸ್ಟಿಂಗ್ ಅನ್ನು ಮಾಡಲು ಇವತ್ತು ನಾವು ವೆಬ್ ಕಾಸ್ಟಿಂಗ್ ತಯಾರಿಯನ್ನು ಮಾಡ್ತಾ ಇದ್ದೀವಿ. ನಾಳೆಗೆ 13ನೇ ತಾರೀಕಿಗೆ ರಾಜ್ಯ ಮಟ್ಟದಲ್ಲಿ ವೆಬ್ ಕಾಸ್ಟಿಂಗ್ ಅನ್ನ ಟ್ರಯಲ್ ಆಗಿ ವೀಕ್ಷಿಸುವರಿರುವುದರಿಂದ ಇವತ್ತೇ ನಾವು ವೆಬ್ ಕಾಸ್ಟಿಂಗ್ ಅನ್ನ ಜಿಲ್ಲಾ ಹಂತಕ್ಕೆ ಕಳಿಸಿಕೊಡಬೇಕಾಗಿದೆ. ಒಂದು ಪರೀಕ್ಷಾ ಕಾರ್ಯಕ್ಕೆ 6 ಜನ ಮುಖ್ಯ ಅಧೀಕ್ಷಕರು, 3 ಜನ ಉಪಮುಖ್ಯ ಅಧೀಕ್ಷಕರು, 6 ಜನ ಜಾಗೃತ ಸ್ಥಳದವರು, 6 ಜನ ನಮ್ಮ ಫ್ಲೈಯಿಂಗ್ ಸ್ಕ್ವಾಡ್ದಲ್ಲಿ ಕೆಲಸಗಳನ್ನ ಮಾಡಲಿಕ್ಕೆ ಈಗಾಗಲೇ ನಮ್ಮ ತಾಲೂಕಾ ಹಂತದ ತಂಡವನ್ನ ರಚನೆ ಮಾಡಲಾಗಿದೆ. ಈ ಪರೀಕ್ಷಾ ಒಂದು ದೃಷ್ಟಿಯಲ್ಲಿ ಎಲ್ಲ ವಿಷಯಗಳನ್ನ ಈಗ ವ್ಯವಸ್ಥಿತವಾಗಿ ನಿರ್ವಹಿಸ್ತಾ ಇದ್ದೀವಿ. ಇನ್ನು ಪರೀಕ್ಷಾ ತಯಾರಿಯನ್ನು ಸಹ ನಮ್ಮ ತಾಲೂಕಿನಲ್ಲಿ ಬಹಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿದೆ. 37 ಶಾಲೆಗಳಲ್ಲಿ ದಿನಂಪ್ರತಿ ನಾವು ಎಷ್ಟು ವಿದ್ಯಾರ್ಥಿಗಳು ಬಂದರು, ಎಷ್ಟು ವಿದ್ಯಾರ್ಥಿಗಳಿಗೆ ಪಾಠ, 45+ ಅನ್ನುವಂಥದ್ದು, LBA ಅನ್ನುವಂಥದ್ದು, ನಂತರ ಮಾಡೆಲ್ ಕ್ವಶನ್ ಪೇಪರ್ಗಳನ್ನ, ಅದೇ ರೀತಿ ನಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು ಅನ್ನೋ ಕಾರಣದಿಂದ ಅಲ್ಲಿಂದ ಟ್ರೀಟ್ಮೆಂಟ್ ಕೊಡಿಸಿ ಮತ್ತು ಬೆಳಗಾವಿ ಅವರಿಂದ ಕಳಿಸಿಕೊಟ್ಟಿವಿ. ಹಾಗಾಗಿ ಆ ಸೂಕ್ತ ಸಮಯದಲ್ಲಿ ಒಂದು ಟ್ರೀಟ್ಮೆಂಟ್ ಒಂದು ಅವಕಾಶ ಸಿಕ್ತು, ಆ ಒಂದು ಜವಾಬ್ದಾರಿ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ತು. ಹಾಗಾಗಿ ಆ ವೇಳೆಯಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರು ನಾಗರಾಜ್ ಜೋರಾಪುರ ಅವರು, ದಿಗ್ವಿಜಯ ನ್ಯೂಸ್ ಮತ್ತು ವಿಜಯವಾಣಿ ಪತ್ರಕರ್ತರವರು, ನಾನು ಯಾವತ್ತು ಗಾಡಿ ಒಯ್ಯುವಾಗ ಸೈರನ್ ಹಾಕೋದಿಲ್ಲ. 99% ಎಮರ್ಜೆನ್ಸಿ ಇದ್ರೆ ಸೈರನ್ ಹಾಕ್ತೀನಿ. ನಾನು ಆ ವಿದ್ಯಾರ್ಥಿಯನ್ನ ಹಾಸ್ಪಿಟ್ಲಿಗೆ ತಕ್ಷಣ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಹೋಗುವಾಗ ಅವರು ಬೇರೆ ಒಂದು ಪತ್ರಿಕೆ ವರದಿ ಮಾಡ್ಲಿಕ್ಕೆ ಹೋಗುವಾಗ ಅದನ್ನ ಅಬ್ಸರ್ವ್ ಮಾಡಿ ಆ ಟ್ರೀಟ್ಮೆಂಟ್ ಕೊಡುವಾಗ ಅವರು ಕೂಡ ನಮ್ಮ ಜೊತೆಗೆ ನಿಂತು ಆ ಮಗುವಿಗೆ ಸಂಪೂರ್ಣವಾಗಿರ್ತಕ್ಕಂಥ ಚಿಕಿತ್ಸೆ ಕೊಡಿಸಿ ಆ ಮಗು ಆರಾಮಿದ್ದಾರೆ ಅಂತಕ್ಕಂಥದ್ದು ವೈದ್ಯರು ಡಿಕ್ಲೇರ್ ಮಾಡುವವರೆಗೂ ನಾವು ಕೂಡ ಅಲ್ಲೇ ಇದ್ದೀವಿ. ಹಾಗಾಗಿ ಪತ್ರಿಕಾ ಮಾಧ್ಯಮ ಮಿತ್ರರು ಬಿಯವರು ಹೇಳಿದ್ರು ನಮ್ಗೆ ಸಹಕಾರ ಮಾಡ್ಬೇಕಂತೇಳಿ. ಅವ್ರು ಯಾವತ್ತು ನಮ್ ಗಣ್ಯರ್ಗೂ ನಮ್ ಜೊತೆಗಿರ್ತಾರೆ. ನಮ್ಮ ತಪ್ಪುಗಳನ್ನ ಅದನ್ನ ಎಚ್ಚರಿಸಿ ಅವ್ರನ್ನ ಸರಿಪಡಿಸ್ಕೊಳ್ಳಕ್ಕೆ ಹೇಗೆ ಹೇಳ್ತಾರೋ ಹಾಗೆ ಉತ್ತಮ ಕೆಲಸಗಳನ್ನು ಮಾಡಿದ್ರು ಕೂಡ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡಿ ಮುಂದೆ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ನಮ್ಮ ಕಾಗವಾಡದಲ್ಲಿ 6 ಸೆಂಟರ್ ಇದೆ. 6 ಸೆಂಟರ್ಗೆ ನಾವು ಸೂಕ್ತವಾಗಿ ಏನ್ ಬಂದೋಬಸ್ತ್ ಬೇಕು ಆ ಬಂದೋಬಸ್ತನ್ನ ಕೊಡ್ತೀವಿ. ಇದರ ಜೊತೆಗೆ ಕ್ವಶನ್ ಪೇಪರ್ ಎಸ್ಕಾರ್ಟ್ ಇರುತ್ತೆ. ಆ ಸಂದರ್ಭದಲ್ಲಿ ಕೂಡ ನಾವು ಬಂದೋಬಸ್ತನ್ನ ಕೊಡ್ತೀವಿ. ಒಂದು ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ಕೂಡ ಈ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ನೈಟ್ ಅಲ್ಲಿ ನಿದ್ದೆಗೆಟ್ಟು ಬಂದಿರೋದ್ರಿಂದ ಒಂದ್ ಸ್ವಲ್ಪ ಅವರಿಗೆ ಹೋಗುವಾಗ ಮ್ಯಾಕ್ಸಿಮಮ್ ಅಲ್ಲೇ ಒಂದ್ ಸ್ವಲ್ಪ ನೀರು ಕುಡಿಲಿಕ್ಕೆ ಒಂದು ಅವಕಾಶ ORS ಆಡ್ ಮಾಡಿಕೊಟ್ರೆ ಒಂದ್ ಸ್ವಲ್ಪ ಅವ್ರಿಗೆ ಎನರ್ಜಿ ಬಂದಂಗೆ ಆಗುತ್ತೆ. ಇದಕ್ಕೆಲ್ಲ ಅಲ್ಲಿ ಇರ್ತಕ್ಕಂಥ ಅಧಿಕಾರಿ ಮಿತ್ರರು ತಾವು ತಮ್ಮ ಕೆಳ ಅದಿಂದಲ್ಲಿ ಏನ್ ಮತ್ತು ಸೂಪರ್ವೈಸರಿ ಆಗಿರ್ಬೋದು ಅಥವಾ ಬೇರೆ ಆಗಿರ್ಬೋದಲ್ಲ, ಅವ್ರಿಗೆಲ್ಲರಿಗೆ ಅದೊಂದು ಕಂಪಲ್ಸರಿ. ಸರ್ ಇಂಕ ಒಂದು ID ಕಾರ್ಡ್ ಕಂಪಲ್ಸರಿ ಅಂತ ಹೇಳಿದ್ರೆ ಅದು ಇಂಪಾರ್ಟೆಂಟ್. ಯಾಕಂತಂದ್ರ
ನಾನು ಲಾಸ್ಟ್ ಟೈಮ್ ಚಡ್ಚನಲ್ಲಿ ಇದ್ವಿ. ಅವನು ಏನಾಗಿತ್ತಂದ್ರೆ ಈ ಕಡೆ ಸ್ಕಾಟ್ ಟೀಮ್ ಬಂದ ತಕ್ಷಣ ಏನ್ ಮಾಡಿದ್ರು, ಅಲ್ಲಿ ನೀರ್ ಕುಡ್ಲಿಕ್ಕೆ ಬಂದಂತ ವ್ಯಕ್ತಿ ಅದೇ ಸ್ಕೂಲ್ ಸ್ಟಾಪ್ ಇದ್ದವ್. ಅವ ಏನ್ ಮಾಡಿದ, ಮೇಲಾಧಿಕಾರಿಗಳು ಬಂದ್ರೆ ಕೆಳಗಡೆ ಪಾಪ ಅವ್ರು SSLC ಮಟ್ಟದವ್ರು ಯಾರೋ ನೀರ್ ಕುಡಾಕದು ಇರ್ತಾರೆ. ಅವ್ನಿಗೆ ಭಯ ಆಗಿ ಏನ್ ಮಾಡಿದಂದ್ರ ಅವ್ನು ಗೇಟ್ ಇಂದ ಹೊರಗಡೆ ಹೋಗ್ಬಿಟ್ಟ. ಅವಾಗ ಅವ್ರು ಅವನ ಹತ್ರ ಫೋನ್ ಇಲ್ಲ, ಫೋನ್ ಏನ್ ಮಾಡಿದ್ರು ಅಂದ್ರೆ ಇಲ್ಲೇ ಆಫೀಸ್ ರೂಮ್ ಅಲ್ಲಿ ಅವ್ನು ಇಟ್ಕೊಂಡ್ಬಿಟ್ಟಿದ್ರು ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂದೆ. ನಮಗ್ ಸಮಸ್ಯೆ ಏನಂದ್ರ ಅವ್ರು ಬಂದಂತ ಸ್ಕ್ವಾಡ್ ನಮ್ ಜೊತೆಗೆ ಏನ್ ಕಿರಿಕಿರಿ ಮಾಡಾಕತ್ತಂದ್ರ, ಸರ್ ಯಾರೋ ಪ್ರೈವೇಟ್ ವ್ಯಕ್ತಿನ ಕರ್ಸಿದ್ರು, ಅವ್ರು ಹೊರಗ್ ಕಳ್ಸ್ಯಾರ, ಅವ್ನ್ ಕರ್ಕೊಂಡ್ ಬರ್ರಿ ಅಂತ ಹೇಳಿ. ಅಂತ ಅವ್ನ್ ನಮ್ಗೆ ಗೊತ್ತೇ ಇಲ್ಲ. ಸುಮಾರು 1 ಗಂಟೆ ಆಯ್ತು ನಾವು ಕರ್ಕೊಂಡ್ ಬರಕ್. ಅದಕ್ಕೆ ಅಲ್ಲಿ ನಮ್ಮ ಒಳಗಡೆ ಏನ್ ಸೆಂಟರ್ ಅಲ್ಲಿ ಇರ್ತಕ್ಕಂಥ ಸ್ಟಾಫ್ಗೆ ID ಕಾರ್ಡ್ ಕೊಟ್ರಂದ್ರ ID ಕಾರ್ಡ್ ಇರುತ್ತೆ. ಯಾರ ಮೇಲಾಧಿಕಾರಿಗಳು ಬಂದ್ರು ನೀವು ಆಫೀಸ್ ರೂಮ್ ಅಲ್ಲಿ ಇರ್ರಿ ಅಥವಾ ಸ್ಟಾಫ್ ರೂಮ್ ಅಲ್ಲಿ ಇರ್ರಿ, ಹೊರಗಡೆ ಹೋಗ್ತಕ್ಕದ್ದಲ್ಲ ಅಂತ ರೆಸ್ಟ್ರಿಕ್ಷನ್ ಮಾಡ್ಬಿಡ್ಬೇಕು. ಏನಾಗುತ್ತೆ ಅಂದ್ರೆ ನಿಮ್ಮ ಮೇಲೆ ಆಪಾದನೆ ಬರ್ತೈತೆ. ಆ ವ್ಯಕ್ತಿ ನಮ್ಮ ಹತ್ರನ ಇದ್ದಂದ್ರೆ ಅವ್ನು ಹೇಳ್ತಾನೆ, ಇಲ್ಲ ಸರ್ ನಾನು ವಾಟರ್ ಬಾಯ್ ಇದ್ದೀನಿ ಅಥವಾ ಏನೋ ಬದಲಾವಣೆಗಳನ್ನ ಮಾಡ್ತಾ ಇದೆ ಸರ್ಕಾರ. ಆ ನಿಟ್ಟಿನಲ್ಲಿ ನಾವು ಬದಲಾವಣೆಗಳನ್ನ ಅವಲೋಕಿಸಿ ಕಾರ್ಯವನ್ನ ಮಾಡಬೇಕಾಗಿದೆ. ರಿಸಲ್ಟ್ ಮಾಡೋದು ನಮ್ಮ ಕೈಗಿಲ್ಲ, ರಿಸಲ್ಟ್ ಮಾಡೋದು ವಿದ್ಯಾರ್ಥಿಗಳ ಕೈಯಲ್ಲಿದೆ. ಇಲ್ಲಿವರೆಗೆ ತಾವೆಲ್ಲ ಪ್ರಯತ್ನ ಮಾಡಿ ಎಲ್ಲ ಶಿಕ್ಷಕರು ಕೂಡ ವ್ಯವಸ್ಥಿತವಾದಂತ ಒಂದು ಅಭ್ಯಾಸವನ್ನ ನೀಡಿ ಕೊನೆಯ ಘಟ್ಟ ಇದು ಪರೀಕ್ಷೆ ಅಂತಂದ್ರೆ ಕೊನೆಯ ಘಟ್ಟ. ಆ ಒಂದು ನಿಟ್ಟಿನಲ್ಲಿ ಸುವ್ಯವಸ್ಥಿತವಾಗಿ ಯಾವುದೇ ವಿದ್ಯಾರ್ಥಿಗೆ ತೊಂದರೆ ಆಗದಂತೆ ಎಲ್ಲ ರೀತಿಯ ಕ್ರಮಗಳನ್ನು ನಾವು ನೀವು ಕೂಡಿ ಅನುಸರಿಸಬೇಕಾಗಿದೆ.